ಹಾಗೂ ನಮ್ಮ ಸಹಪಾಠಿ ಶಿಕ್ಷಕಿಯರೇ ಹಾಗೆ ಮುದ್ದು ಮಕ್ಕಳೇ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನಮಗೆಲ್ಲರಿಗೂ ಕೂಡ ಇಂದಿನ ಕಾಲಮಾನದಲ್ಲಿ, ಯಾಕೆಂದ್ರೆ ಮೊದಲಿನ ಹಾಗೆ ನಾವೆಲ್ಲರೂ ಕೂಡ ಗಟ್ಟಿಮುಟ್ಟಾದಂತಹ ದೇಹವನ್ನು ಹೊಂದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿಂದ ಇರ್ಬೋದು. ಯಾಕೆಂದ್ರೆ ನಾವು ತೆಗೆದುಕೊಳ್ಳುವಂತಹ ಆಹಾರ, ನಾವು ತೆಗೆದುಕೊಳ್ಳುವಂತ ನೀರು, ನಾವು ತೆಗೆದುಕೊಳ್ಳುವಂತ ಗಾಳಿ, ಈ ಕೆಲವಾರು ಕಾರಣಗಳಿಂದ ಇವತ್ತಿನ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಕೂಡ ರೋಗಗಳನ್ನು ಪ್ರತಿರೋಧಿಸುವಂತಹ ಶಕ್ತಿ ಇವತ್ತಿನ ಜನರಲ್ಲಿ ಇಲ್ಲ. ಅದನ್ನು ನಾವು ವೃದ್ಧಿಸಬೇಕಾದ್ರೆ ನಾವು ಒಳ್ಳೆಯ ಆಹಾರಗಳನ್ನು ಸೇವಿಸಬೇಕು ಮತ್ತು ಹಾಗೆಯೇ ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ನಲ್ಲಿ ಎರಡು ವಿಧ. ಒಂದು, ಮೈದಾನದಲ್ಲಿ ಇದ್ಕೊಂಡು ನೀವು ಆಟ ಆಡುವುದರ ಮೂಲಕವೋ ಅಥವಾ ಪಿಟಿ ದೈಹಿಕ ಶಿಕ್ಷಣವನ್ನು ಪಡೆಯುವುದರ ಮೂಲಕವೋ ನಿಮ್ಮ ದೈಹಿಕ ಶ್ರಮವನ್ನು ನೀವು ಮಾಡ್ತೀರಾ. ಅಥವಾ ಇನ್ನೊಂದು ಯೋಗ. ಯೋಗ ಅಂತ ಹೇಳುವಾಗ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಇದು ಭಾರತದ ಅತಿ ಪುರಾತನವಾದಂತಹ 3 ಅಂಶಗಳಲ್ಲಿ ಒಂದು. ಒಂದನೇದಾಗಿ ನಮ್ಮ ಯೋಗ, ಎರಡನೇದು ಖಗೋಳಶಾಸ್ತ್ರ. ಇದು ಭಾರತವು ವಿಶ್ವದಲ್ಲಿಯೇ ಬಹಳ ಪುರಾತನ ಕಾಲದಿಂದಲೂ ಕೂಡ ಋಷಿ ಮುನಿಗಳಿಂದ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ನಾವು ಅದಕ್ಕೆ ಭಾರತದವರು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಪಂಚಾಂಗವನ್ನು ನಾವು ಮಾಡ್ತೇವೆ. ಒಂದು ವರ್ಷದ ಇಡೀ ಖಗೋಳದಲ್ಲಿ ಆಕಾಶದಲ್ಲಿ ಏನೆಲ್ಲ ನಡೀತದೆ ಎಂಬುದನ್ನು ಇವತ್ತು ಮೊದಲಾಗಿಯೇ ಅದನ್ನು ನಿರ್ಣಯಿಸಿಕೊಂಡು ಮಾಡ್ತಾರೆ. ಹಾಗೆಯೇ ಯೋಗಶಾಸ್ತ್ರ, ಮೊದಲಿನ ಋಷಿಗಳಾದಂತಹ ಪತಂಜಲಿ ಯೋಗ ಅಂತ ಕರೀತಾರೆ. ಹಾಗೆಯೇ ಇನ್ನಿತರ ಋಷಿಗಳೆಲ್ಲ ಯೋಗಗಳನ್ನು ಮಾಡಿ ಆ ಮೂಲಕವಾದಂತಹ ಸಿದ್ಧಿಯನ್ನು ಪಡೆಯುತ್ತಿದ್ರು. ಇದು ಎರಡನೇದು ಅಂಶ. ಭಾರತದ ಸಂಸ್ಕೃತಿಯ ನಮ್ಮ ಹೆಮ್ಮೆ. ನಾವು ಮತ್ತೆ ಆ ಮೊದಲಿನ ಕಾಲಘಟ್ಟಕ್ಕೆ ಹೋಗ್ತಾ ಇದ್ದೇವೆ ನಿಧಾನವಾಗಿ. ಇಡೀ ವಿಶ್ವ, ಖಾಲಿ ಭಾರತ ಅಲ್ಲ. ಇನ್ನು ಮೂರನೇದು ಆಯುರ್ವೇದ ಶಾಸ್ತ್ರ. ಭಾರತದಲ್ಲಿ ನಮ್ಮ ಪುರಾತನ ಋಷಿಮುನಿಗಳಿಂದ ನಮ್ಮ ಪರಿಸರದಲ್ಲಿ ದೊರಕುವಂತಹ ಏನು ಗಿಡ ಮರ ಇದೆಯೋ ಅದರ ಮೂಲಕವೇ ನಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವಂಥದ್ದು. ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸಿ ಅಲ್ಲ. ಈಗ ನಾವು ಆಸ್ಪತ್ರೆಗೆ ಹೋದ್ರೆ, ಡಾಕ್ಟರ್ಗಳ ಹತ್ರ ಹೋದ್ರೆ ಅವ್ರೇನ್ ಮಾಡ್ತಾರೆ, ಒಂದಷ್ಟು ಕೆಮಿಕಲ್ಸ್ಗಳನ್ನು, ರಾಸಾಯನಿಕಗಳನ್ನು ಉಪಯೋಗಿಸಿಕೊಂಡು ಅದರಿಂದ ಮಾತ್ರೆಗಳನ್ನು ಮಾಡಿ ಅಥವಾ ಔಷಧಿಗಳನ್ನು ಮಾಡಿ ನಮಗೆ ಕೊಡ್ತಾರೆ. ಅದು ನಮ್ಮ ಶರೀರವೆಲ್ಲ ವಿಷಮಯವಾಗುತ್ತದೆ, ನಂಜುಮಯವಾಗುತ್ತದೆ. ಅದರಿಂದ ಒಂದು ರಾಸಾಯನಿಕವಾಗಿ ನಮ್ಮ ಕಾರ್ಖಾನೆ ಹಾಗೆ ಆಗಿದೆ ನಮ್ಮ ದೇಹ. ಅದಕ್ಕೆ ಮೊದಲನೇ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಏನಿದ್ರು ಕೂಡ ನಮ್ಮ ಆಸುಪಾಸಿನಲ್ಲಿ ದೊರೆಯುತ್ತಿರುವಂತಹ ಗಿಡಗಳಿಂದ ಸೊಪ್ಪು, ಬೇರು ಅಥವಾ ಬಳ್ಳಿಗಳಿಂದ ಇನ್ನಿತರ ಔಷಧಿಗಳನ್ನು ಮಾಡಿ ಅದರಿಂದ ಗುಣಪಡಿಸಿದ್ರು. ಈಗ ಅದರೆಲ್ಲ ಉಲ್ಟಾಗಿದೆ. ಮತ್ತೆ ಅದಕ್ಕೆ ಪುನರ್ಜೀವನ ಆಗ್ತಾ ಇದೆ. ಈಗ ಆಯುರ್ವೇದಕ್ಕೆ ಬಹಳಷ್ಟು ಮಹತ್ವ ಬರ್ತಾ ಇದೆ ವಿಶ್ವದಲ್ಲಿ. ನಾವು ನಮಗಿಂತಲೂ ಕೂಡ ಅದಕ್ಕೆ ಮುತುವರ್ಜಿ ವಹಿಸುವಂತದ್ದು ಅಮೆರಿಕದವರು, ಪಾಶ್ಚಿಮಾತ್ಯ ದೇಶಗಳು ಆ ಬಗ್ಗೆ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚೆಚ್ಚು ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಿಂದ 3 ವಿಷಯ ನಾವು ಭಾರತದಲ್ಲಿ ಹೆಮ್ಮೆ ಪಡುವಂತದ್ದು. ಒಂದು ಯೋಗ, ಎರಡನೇದು ಆಯುರ್ವೇದ ಶಾಸ್ತ್ರ, ಮೂರನೇದು ಖಗೋಳ ಶಾಸ್ತ್ರ. ಈ 3 ವಿಷಯಗಳಲ್ಲಿ ಇಡೀ ವಿಶ್ವದಲ್ಲಿ ಬೇರೆ ಯಾರಿಗೂ ಇಲ್ಲದಂತಹ ಒಂದು ಜ್ಞಾನ ನಮ್ಮ ಋಷಿಮಣಿಗಳಿಗೆ ಇತ್ತು. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳೆಲ್ಲ ಇದ್ರು. ನಿಮಗೆಲ್ಲ ಗೊತ್ತಿದೆ, ಕೆಲವು ಪಾಠಗಳಲ್ಲೆಲ್ಲ ಬರ್ತದೆ ಋಷಿಗಳ ಬಗ್ಗೆ. ಈಗ ನಾವು ಯೋಗಗಳ ಬಗ್ಗೆ ತಿಳಿಯುವ. ಇತ್ತೀಚಿನ ಕೆಲವು ವರ್ಷಗಳಿಂದ ನಾವು ಯೋಗವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಬೇಕು ಅನ್ನುವ ದೃಷ್ಟಿಯಿಂದ ಅದನ್ನು ಹೆಚ್ಚು ಪ್ರಚಾರಕ್ಕೆ ತಂದ್ರು. ಶ್ರೀಯುತ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಇದಕ್ಕೆ ಒಂದು ಭಾರತ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿಯೂ ಆಗಿರ್ಬೋದು, ಅಥವಾ ಭಾರತದಲ್ಲಿ ಯೋಗವನ್ನು ತಂದ್ರೆ ನಮ್ಮ ಮಕ್ಕಳ ಮುಂದಿನ ಪೀಳಿಗೆಯ ಒಂದು ಆರೋಗ್ಯವನ್ನು ಕಾಪಾಡಬಹುದು ಅನ್ನುವ ದೃಷ್ಟಿಯಿಂದ ಅದನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವಂತಹ ಕಾರ್ಯವನ್ನು ಮಾಡಿದ್ರು. ವಿಶ್ವಸಂಸ್ಥೆಯು ಅದಕ್ಕೆ ಮಾನ್ಯತೆ ಕೊಟ್ಟಿತ್ತು. ಆದ್ರಿಂದ ವಿಶ್ವಸಂಸ್ಥೆಯ ಮುಖಾಂತರ ಇಡೀ ವಿಶ್ವಕ್ಕೆ ಅದನ್ನು ಸಾರುವಂತ ಕೆಲಸ ಮಾಡಿತ್ತು. ಆ ಮೂಲಕವಾಗಿ ಇಂದು ಶಾಲಾ ಕಾಲೇಜುಗಳಲ್ಲಿ ಅಥವಾ ಎಲ್ಲಾ ಕಡೆಯೂ ಕೂಡ ಆ ಯೋಗವನ್ನು ಅದಕ್ಕಾಗಿ ಒಂದು ಅಧ್ಯಾಪಕರನ್ನು ಇಟ್ಕೊಂಡಿರ್ತಾರೆ. ಯೋಗದಲ್ಲಿಯೇ ಒಂದು ರೀತಿಯ ಡಿಗ್ರಿಗಳನ್ನು ಕೊಡ್ತಾರೆ. ಯೋಗ ಮಾಸ್ಟರ್ ಅಂತ ಆಗ್ತಾರೆ. ಯಾವ ರೀತಿಯಲ್ಲಿ BA, BCom, BSc ಅಂತ ಪಡಿತಾರೋ ಅದೇ ರೀತಿಯಲ್ಲಿ ಯೋಗವನ್ನು ಕೂಡ ಸೇರಿಸಿಕೊಂಡು ಅದರ ಮೂಲಕವಾಗಿ ಕೂಡ ದೈಹಿಕವಾಗಿ ಶಿಕ್ಷಕರನ್ನು ಅವರು ಅದಕ್ಕೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಾರೆ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಈಗ ನಮ್ಮ ಸರ್ಕಾರದವರು ಮಾಡಿದ್ದಾರೆ. ಇನ್ನು ಯೋಗ ಅಂತ ಹೇಳುವಾಗ ಅದರಲ್ಲಿ 8 ವಿಧ ಇದೆ. ಅಷ್ಟಾಂಗ ಯೋಗ. ಮೊದಲನಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಬ್ರಹ್ಮಚರ್ಯ, ಪ್ರತ್ಯಾಹಾರ, ಆಮೇಲೆ ಜ್ಞಾನ, ಸಮಾಧಿ. ಒಟ್ಟಿಗೆ 8 ಸ್ಟೆಪ್ ಇದೆ. ಅದನ್ನು ಸಿಸ್ಟಮ್ಯಾಟಿಕಲಿ ಅಂದ್ರೆ ಕ್ರಮಬದ್ಧವಾಗಿ ಮಾಡಿದರೆ ಮಾತ್ರ ಅದು ಯೋಗ ಅಂತ ಆಗ್ತದೆ. ಮೊದಲನೇ ಕಾಲದ ಋಷಿಗಳು ಏನ್ ಮಾಡ್ತಿದ್ರು ಅಂದ್ರೆ, ಅವರು ಧ್ಯಾನ ತಪಸ್ಸು ಎಲ್ಲ ಮಾಡ್ತಿದ್ರು ಅಲ್ವಾ. ಮೊದಲಾಗಿ
ಅವರೊಂದು ಯಮ ನಿಯಮದ ಪ್ರಕಾರ ಅಂದ್ರೆ ನಿಯತ್ತಿನಿಂದ ನಾವು ತೆಗೆದುಕೊಳ್ಳುವಂತಹ ಆಹಾರದಿಂದ ಹಿಡಿದುಬಹುದು, ನಮ್ಮ ಕಾರ್ಯ ಚಟುವಟಿಕೆ ಬೆಳಗ್ಗಿಂದ ಎದ್ದ ನಂತರ ರಾತ್ರಿ ಮಲಗುವವರೆಗೆ ಏನೆಲ್ಲ ಕಾರ್ಯವನ್ನು ಮಾಡ್ತೇವ ಅದನ್ನು ಯಮ ನಿಯಮಗಳನ್ನು ಪಾಲಿಸಿಕೊಂಡು, ಮೂರನೇದಾಗಿ ಆಸನದ ಮೂಲಕ ಏನು ಈಗ ನಮಗೆ ನಮ್ಮ ಮುಖ್ಯೋಪಾಧ್ಯಾಯರು ಕೆಲವೆಲ್ಲ ಆಸನಗಳನ್ನು ಕಲಿಸ್ತಾರೆ, ಸಾವಿರಾರು ಆಸನಗಳಿವೆ. ಅದರಲ್ಲಿ ಕೆಲವಾರು ಆಸನಗಳನ್ನು ಮಾತ್ರ ಯೋಗ್ಯ ಗುರುವಿನ ಮುಖಾಂತರ ಅವುಗಳನ್ನು ಕಲಿತರೆ ನಮ್ಮ ಶರೀರಕ್ಕೆ ಲಾಭ ಆಗುತ್ತದೆ. ಅದರ ಬದಲಾಗಿ ನೀವು ಯಾವುದೋ ಒಂದು ಪುಸ್ತಕವನ್ನು ನೋಡಿಯೋ ಅಥವಾ ಅರ್ಧಂಬರ್ಧ ಟಿವಿಯಿಂದ ನೋಡಿಯೋ ನೀವು ಯೋಗವನ್ನು ಮಾಡಿದಿರೋದ್ರಿಂದ ನಮಗೆ ಶರೀರಕ್ಕೆ ನುಕ್ಸಾನ್ ಕೂಡ ಆಗುವಂತಹ ಸಂದರ್ಭ ಇದೆ. ಅದಕ್ಕಾಗಿ ನಾವು ಯೋಗ ಅಧ್ಯಾಪಕರಿಂದ ಅದನ್ನು ಕಲಿತು ಅದನ್ನು ಪಡಿಬೇಕು ಅನ್ನುವಂಥದ್ದು. ಆಸನ ಮೂರನೇದು. ನಾಲ್ಕನೇದು ಪ್ರಾಣಾಯಾಮ. ಪ್ರಾಣಾಯಾಮ ಅಂತ ಹೇಳಿದ್ರೆ ಪ್ರಾಣವಾಯು ಅಂದ್ರೆ ಆಮ್ಲಜನಕವನ್ನು ನಾವು ತೆಗೆದುಕೊಳ್ಳುವಂತ ಬಿಡುವಂತಹ ವಿಧಾನ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಬೆಳಗಿನ ರಾತ್ರಿ 24 ಅವರ್ಸ್ ಪ್ರತಿ ಕ್ಷಣದಲ್ಲೂ ನಾವು ಉಸಿರಾಡ್ತಾ ಇರ್ತೇವೆ. ಇವತ್ತಿನ ಕಾಲದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕಾಯಿಲೆ ಬರುವುದು ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶಗಳಿಗೆ. ನ್ಯೂಮೋನಿಯಾ ಇರ್ಬೋದು, ಕೊರೋನಾದ ಸಂದರ್ಭದಲ್ಲಿ ಕೊರೋನಾ ನೋಡಿ, ಅಥವಾ ಇನ್ನಿತರ ಯಾವುದಾದ್ರೂ ಸಂದರ್ಭ ಇದ್ರೆ ನಮಗೆ ಶೀತ ಆಗುದು, ಕೆಮ್ಮು ಆಗುದು, ಅದರ ಲಕ್ಷಣ ಏನಂದ್ರೆ ನಮ್ಮ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗುದು, ಶ್ವಾಸಕೋಶದ ಕ್ಯಾನ್ಸರ್ಗಳು ಬರುವುದು. ಬೀಡಿ ಸಿಗರೇಟ್ಗಳು ಶರಾಬು ಕುಡಿಯುವವರಿಗೆ ಎಲ್ಲ ಶ್ವಾಸಕೋಶದ್ದೇ ಕಾಯಿಲೆ. ಆದ್ರಿಂದ ಆ ಪ್ರಾಣವಾಯುವನ್ನು ತೆಗೆದು ಬಿಡುವಂತಹ ಒಂದು ವ್ಯವಸ್ಥೆಯನ್ನು ಅದಕ್ಕೆ ಬೇರೆ ಬೇರೆ ವಿಧಗಳು ಉಂಟು. ಆ ವಿಧಗಳಿಂದ ಮುಖಾಂತರ ನಾವು ಗಾಳಿಯನ್ನು ದೀರ್ಘ ಶ್ವಾಸೋಚ್ಛ್ವಾಸ ಮಾಡುವುದರಿಂದ ನಿಮಗೆ ಯಾವುದೇ ಗೊತ್ತಿಲ್ಲ ಆದ್ರೂ ಕೂಡ ನೀವು ಇಷ್ಟೇ ಮಾಡಿ ಪ್ರಾಣವಾಯುವನ್ನು ಗಾಳಿಯನ್ನು ದೀರ್ಘವಾಗಿ ಉಸಿರಾಡಲಿಕ್ಕೆ ಅಭ್ಯಾಸ ಮಾಡಿ. ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಯಾವತ್ತು ಸಂದರ್ಭದಲ್ಲಿ ಅಲ್ಲಿಂದಲ್ಲಿಗೆ ಬಿಡುವುದಲ್ಲ. ಅದರ ಅರ್ಥ ನಮಗೆ ಅತಿ ಹೆಚ್ಚು ಆಮ್ಲಜನಕ ಶರೀರದ ಒಳಗೆ ಸೇರ್ಬೇಕು. ಅತಿ ಹೆಚ್ಚು ಆಮ್ಲಜನಕ ಸೇರ್ಬೇಕಾದ್ರೆ ದೀರ್ಘವಾಗ ಶ್ವಾಸೋಚ್ಛ್ವಾಸ ಮಾಡ್ಬೇಕು. ಉಚ್ಛ್ವಾಸ ನಿಶ್ವಾಸ ತೆಗೆದುಕೊಳ್ಬೇಕು, ಬಿಡಬೇಕು. ಮತ್ತು ಅದಕ್ಕೆ ಆ ಶ್ವಾಸಕೋಶದ ಒಳಗಿರುವಂತಹ ಸ್ನಾಯುಗಳು ಏನಿದೆ ಅದು ಸದೃಢ ಆಗ್ತದೆ, ಗಟ್ಟಿ ಆಗ್ತದೆ. ಅದಕ್ಕೆ ದಮ್ಮು ಬೇಕು, ತಡೆದುಕೊಳ್ಳುವಂಥದ್ದು. ನೀವು ಗಾಳಿಯನ್ನು ಒಳಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತೆ ಬಿಡಬೇಕು. ಹಾಗೆ ಗಾಳಿಯನ್ನು ದೀರ್ಘವಾಗಿ ತೆಗೆದು ಬಿಟ್ಟು ಅದರಿಂದ ಅಭ್ಯಾಸ ಮಾಡಿದ್ರೆ ದಿನಕ್ಕೆ ಒಂದೇ ದಿನದಲ್ಲಿ ಆಗುದಿಲ್ಲ, ಅದು ವರ್ಷಗಟ್ಟಲೆ ಮಾಡಿ ಅದನ್ನು ನಿಮ್ಮ ಜೀವನದ ಒಂದು ಅಂಗವಾಗಿ ಇಟ್ಕೊಳ್ಳಿ. ಆಗ ಮಾತ್ರ ಅದು ನಮ್ಮ ಅನುಷ್ಠಾನಕ್ಕೆ ಬರ್ತದೆ, ನಮಗೆ ಪ್ರಾಕ್ಟೀಸ್ ಆಗ್ತದೆ. ಕೆಲವರು ಯೋಗ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದೇ ದಿವಸ ಮಾಡುದು, ಯೋಗ ದಿನದಲ್ಲಿ ಮಾತ್ರ. ಹಾಗಲ್ಲ, ನೀವಕ್ಕೆ ಬೇಕಾದೊಂದು 5 ಯೋಗವನ್ನು ಸೆಲೆಕ್ಟ್ ಮಾಡಿ. ಆ 5 ಯೋಗ ಆದ್ರೂ ಕೂಡ ದಿನ ಮಾಡಿ, ಬೆಳಗಿನ ಜಾವ ಅಥವಾ ಸಾಯಂಕಾಲದ ಹೊತ್ತು. ಅದಕ್ಕೆ 2 ಸಮಯ ಅತ್ಯಂತ ಒಂದು ಒಳ್ಳೆಯ ಸಮಯ. ಬೆಳಗಿನ ಜಾವ ಫಸ್ಟ್ ಕ್ಲಾಸ್, ಯಾಕಂದ್ರೆ ಇಡೀ ಶಾಂತವಾದ ವಾತಾವರಣ ಇರ್ತದೆ, ಮೈಂಡ್ ಕಾಮ್ ಅಂಡ್ ಕ್ವೈಟ್ ಇರ್ತದೆ, ಇಡೀ ದಿವಸದ ಜಂಜಾಟ ಎಲ್ಲ ಏನಿಲ್ಲ, ಆಗ ನಮಗೆ ಫ್ರೀ ಆಗಿರ್ತದೆ. ನಿಮಗೆ ಗೊತ್ತಿದೆ, ನಿಮಗೆ ಓದ್ಲಿಕ್ಕೆ ಕೂಡ ಅದೇ ಒಳ್ಳೆಯ ಸಮಯ. ಅದರಿಂದ ಒಂದು ಅರ್ಧ ಗಂಟೆಯೋ 3/4 ಗಂಟೆಯೋ ಯೋಗವ, ಪ್ರಾಣಾಯಾಮವ ಅಥವಾ ಧ್ಯಾನವ ಏನೀಗ ನೀವು ಮಾಡ್ತಾ ಇದ್ರೆ ಅದನ್ನೆಲ್ಲ ಮಾಡಿದ್ರೆ ಆವಾಗ ನಿಮಗೆ ಬೆಳಗಿನ ಇಡೀ ದಿನ, ಮುಂದೆ ಬರುವಂತ ಇಡೀ ದಿನ ಕೂಡ ಒಳ್ಳೆ ರೀತಿಯಿಂದ ನಡೀತದೆ. ಅದನ್ನು ಅಭ್ಯಾಸವಾಗಿ ಇಟ್ಕೊಳ್ಳಿ. ಏನಕ್ಕೆ ಈಗ ಸರಿ ಹೇಳ್ಕೊಡ್ತಾರೆ, ಅದನ್ನು ನಿಮ್ಮ ಇದರಲ್ಲಿ ಮಾಡ್ಕೊಳ್ಳಿ, ಪ್ರತಿದಿನವೂ ಮಾಡ್ತಾ ಇರಿ. ಯೋಗ ಮಾಡುವಾಗ ಸಿಕ್ಕಾಪಟ್ಟೆ ಮಾಡುವುದಲ್ಲ, ಈ ರೀತಿಯಾದಂತಹ ಒಂದು ಕಂಬಳಿಯನ್ನು ಹಾಕಿಸ್ಬೇಕು. ಧೂಳು ಮತ್ತು ಇನ್ನೊಂದು, ಈಗ ನೀವು ಶ್ವಾಸ ತೆಗೆದುಕೊಳ್ಳುವಾಗ ಬಿಡುವಾಗ ಅವಾಗ ಧೂಳೆಲ್ಲ ಒಳಗೆ ಹೋಗುವಂತ ಸಂದರ್ಭ ಇರ್ತದೆ. ಅದರಲ್ಲಿ ನಮ್ಮ ಪರಿಸರ ಕ್ಲೀನ್ ಆಗಿರ್ಬೇಕು. ಅದಕ್ಕಾಗಿ ನಾವು ಚಾದರನ್ನು ಹಾಕುವಂಥದ್ದು. ಇದನ್ನು ಹಾಕಿ ಅದರ ಮೇಲೆ ಕುಳಿತುಕೊಂಡು ಯೋಗವನ್ನು ಮಾಡಬೇಕು. ಇದರ ಮುಖಾಂತರ ಬೇರೆ ಬೇರೆ ಅಂಗಾಂಗಗಳಿಗೆ ಬೇರೆ ಬೇರೆ ಯೋಗಗಳಿದೆ. ಈಗ ನೀವು ಪದ್ಮಾಸನ ಹಾಕಿದ್ರೆ ಒಂದು ಭಾಗ, ಕೆಲವು ಭಾಗಗಳಿಗೆ ಅನುಕೂಲ ಇರ್ಬೋದು. ಇನ್ನು ಬದ್ಧ ಪದ್ಮಾಸನ, ಅದರಲ್ಲಿ ಸರ್ವಾಂಗಾಸನ, ಇನ್ನು ಮಯೂರಾಸನ, ಆನಂತರ ಇನ್ನು ಏನೇನೋ ಭುಜಂಗಾಸನ, ಗುರು ನಮಸ್ಕಾರ, ಸೂರ್ಯ ನಮಸ್ಕಾರ, ಇಂಥದ್ದು ಹಲವಾರು ಆಸನ ಇದೆ. ಒಂದೊಂದು ಪ್ರಾಣಿಗಳಿಗೆ ಸಂಬಂಧ ಆಗಿ ಒಂದು ಆಸನ ಇದೆ. ಮಕರಾಸನ, ಹಾಗೆ ಬೇರೆ ಬೇರೆ ಪ್ರಾಣಿಗಳಿಗೆ, ಜೀವಿಗಳಿಗೆ ಇರುವಂತಹ ಒಂದು ಹೆಸರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಆ ರೀತಿಯಾಗಿ ಬರುವಂಥದ್ದು. ಅದನ್ನೆಲ್ಲ ನೀವು ಮಾಡಿದರೆ ಆಯಾಯ ಭಾಗಗಳಿಗೆ ಅನುಕೂಲ ಆಗ್ತದೆ. ಕೆಲವು ಚಿಕ್ಕ ರೋಗಿಗಳು ಮಾಡಬಾರದು ಅಂತ ಉಂಟು, ಕೆಲವರು ಗರ್ಭಿಣಿಗಳು ಮಾಡಬಾರದು ಅಂತ ಉಂಟು, ಕೆಲವರು ಪ್ರಾಯದ ಮುದುಕರು ಮಾಡಬಾರದು ಅಂತ ಉಂಟು. ಅಂಥದನ್ನೆಲ್ಲ ಬಿಟ್ಟು ನಿಮಗೆ ಎಲ್ಲವೂ ಸುಟೇಬಲ್ ವಿದ್ಯಾರ್ಥಿಗಳಿಗೆ ಯಾವುದನ್ನು ಕೂಡ ಮಾಡಬಹುದು. ನಿಮ್ಮ ಶರೀರ ನೀವು ನೋಡಿರ್ಬೋದು, ಯೋಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಹೋಗ್ತಾರೆ, ಪೇಪರ್ ನೋಡಿರ್ಬೋದು. ಗಿನ್ನೆಸ್ ದಾಖಲೆಗಳನ್ನು ಮಾಡ್ತಾರೆ. ಗಿನ್ನೆಸ್ ದಾಖಲೆ ಚಿಕ್ಕ ಚಿಕ್ಕ ಮಕ್ಕಳೇ, ಇಷ್ಟು ದೊಡ್ಡದೆ, ಅವರು ಯಾವ ರೀತಿಯಲ್ಲಿ ಅದನ್ನು ದಾಖಲೆಗಳನ್ನು ಮಾಡ್ತಾರೆ. ಇಷ್ಟು ನಿಮಿಷದಲ್ಲಿ ಇಷ್ಟು ಆಸನಗಳನ್ನು ಮಾಡುವಂತದ್ದು, ಬೇರೆ ಬೇರೆ ಆಸನಗಳ ಮುಖಾಂತರ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಭಾರತದವರು, ಬೇರೆ ಬೇರೆ ದೇಶದವರೆಲ್ಲ ಬಂದು ಒಂದು ಕಡೆ ಕಾಂಪಿಟೇಷನ್ ಮಾಡಿ ಆ ಯೋಗದಲ್ಲಿ ಪ್ರಶಸ್ತಿಯನ್ನು ನಮ್ಮ ಭಾರತದವರು ಹೆಚ್ಚು ಜನ, ಅದು ಕೂಡ ಕಾರ್ಕಳ ಆಸ್ವಾಸನವರು ಹೆಚ್ಚು ಜನ ಬಹುಮಾನವನ್ನು ಪಡೆದವರಿದ್ದಾರೆ. ಹಾಗೆ ಇದು ಆಸನದ ಬಗ್ಗೆ ಆಯ್ತು. ಮತ್ತೆ ಪ್ರಾಣಾಯಾಮ ಆಯ್ತು. ಹಾಗೇನೆ ಬ್ರಹ್ಮಚರ್ಯ ಅಂತ ಇನ್ನೊಂದಿದೆ, ಅದನ್ನು ಕೂಡ ನಾವು ಅದನ್ನು ಪಾಲಿಸಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ನಮಗೆ ಶಕ್ತಿ ಅಲ್ಲಿಂದಲ್ಲಿಗೆ ಬರ್ತದೆ ಒಳ್ಳೆಯದಾಗಿ. ಅದನ್ನು ವೇಸ್ಟ್ ಮಾಡಬಾರ್ದು. ಆ ಶಕ್ತಿಯನ್ನು, ನಮಗೆ ಸಿಕ್ಕಂತಹ ಶಕ್ತಿ, ದೇವರು ಕೊಟ್ಟಂತಹ ಶಕ್ತಿ, ಅದನ್ನು ಉಳಿಸಿಕೊಂಡು ಆ ಮೂಲಕವಾಗಿ ನಾವು ಯೋಗ ಮಾಡಲಿಕ್ಕೆ ಅಥವಾ ನಮ್ಮ ದಿನದ ಲವಲವಿಕೆಯನ್ನು ಕಾಪಾಡಲಿಕ್ಕೆ ಆಗ್ತದೆ. ಆನಂತರ ಬರುವಂತದ್ದೇ ಧ್ಯಾನ. ಇದು ಕೂಡ ಬಹಳ ಮುಖ್ಯವಾದಂತಹ ಭಾಗ ಇದರಲ್ಲಿ, ಅಷ್ಟಾಂಗ ಯೋಗದಲ್ಲಿ. ಯಾಕಂದ್ರೆ ನಾವು ಇಡೀ ದಿನ ಇವತ್ತು
ಅಲ್ಲಿ ಆಯ್ತು ಹೀಗೆ ಆಯ್ತು ಹಾಗೆ ಆಯ್ತು, ಇಡೀ ಒಂದು ದಿನ ಜಂಜಾಟದಲ್ಲಿ ಇಟ್ಕೊಂಡಿರ್ತೇವೆ, ಮನಸ್ಸಿಗೆ ಶಾಂತಿ ಎಂಬುದೇ ಇಲ್ಲ. ಚಿಕ್ಕ ಮಗುವಿನ ಹತ್ರ ಕೇಳಿದ್ರು ಕೂಡ ಏನೋ ಈಗ ನಂಗೆ ಟೆನ್ಷನ್ ಆಗ್ತದೆ ಸರ್, ನಂಗೆ ಟೆನ್ಷನ್ ಆಗ್ತದೆ. ಈಗ ಟೆನ್ಷನ್ ಎನ್ನುವಂತ ಶಬ್ದ ಉಂಟಲ್ವಾ, ಎಲ್ಲ ಮಕ್ಕಳಿಂದ ಚಿಕ್ಕವರಿಂದ ಹಿಡಿದು ಮುದುಕರವರೆಗೆ ಕೂಡ ಯಾರು ಕೇಳಿದ್ರು ಕೂಡ ನಂಗೆ ಟೆನ್ಷನ್ ಆಗ್ತದೆ, ನಂಗೆ ತೊಂದರೆ ಕೊಡಬೇಡಿ, ನನ್ ಟೆನ್ಷನ್ ಆಗ್ತದೆ. ಏನಿದು ಟೆನ್ಷನ್ ಅಂತ ಹೇಳಿದ್ರೆ, ಟೆನ್ಷನ್ ಅಂತ ಹೇಳಿದ್ರೆ ನಿಮ್ಮ ನರಮಂಡಲ ಏನಿದೆ, ಮೆದುಳಿನಲ್ಲಿ ಇರುವಂತ ನರಮಂಡಲ, ಆ ನರಮಂಡಲಿಗೆ ಒತ್ತಡ ಬೀಳೋದು, ಒತ್ತಡಕ್ಕೆ ಟೆನ್ಷನ್ ಅಂತ ಹೇಳೋದು. ಆ ಒತ್ತಡ ಬೀಳುವುದನ್ನು ನಾವು ರಿಲೀಫ್ ಮಾಡಬೇಕು, ಆದಷ್ಟು ಅದನ್ನು ನಿಭಾಯಿಸಬೇಕು. ಅದಕ್ಕೆ ಏನಂತ ಹೇಳಿದ್ರೆ, ಬೇರೆ ಯಾವುದೇ ಜಂಜಾಟಗಳು ಶರೀರದ ಒಳಗೆ ಕಿವಿಯ ಒಳಗೆ ಬೀಳದ ಹಾಗೆ ನಾವು ನಮ್ಮಷ್ಟಕ್ಕೆ ಒಂದೇ ವಿಷಯದ ಬಗ್ಗೆ ಧ್ಯಾನವನ್ನು ಮಾಡಿಕೊಂಡು ಅದನ್ನು ಕೇಂದ್ರೀಕರಿಸಿಕೊಂಡು, ಈಗ ನೀವು ದೇವರನ್ನು ನೆನೆಸ್ತೀರಿ, ಯಾವುದೋ ಒಂದು ದೇವರು, ಗಣಪತಿ ದೇವರು ಅಂತ ಹೇಳಿದ್ರೆ ಗಣಪತಿ ದೇವರನ್ನೇ ಕಣ್ಣೀರು ಮುಂದೆ ಇರಬೇಕು ನಿಮಗೆ, ಬೇರೆ ಯಾವುದು ಬರ್ಲಿಕ್ಕೆ ಕೊಡುದು. ಅಲ್ಲಿ ಈಶ್ವರನು ಬರಬಾರ್ದು, ವಿಷ್ಣುನು ಬರಬಾರ್ದು, ಆ ಗಣಪತಿಯೇ ಇರಬೇಕು ನಿಮ್ಮ ಕಣ್ಣಿನ ಮುಂದೆ ಒಳಗಡೆ. ಅದನ್ನು ನೆನೆಸ್ಕೊಂಡು 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 10 ನಿಮಿಷ ನೀವು ಮಾಡಿ, ಆ ಗಣಪತಿಯೇ ಇರಬೇಕು ನಿಮ್ಮ. ಆಗ ಮೈಂಡ್ ಮರ್ಕಟ ಮನಸ್ಸು ಎನ್ನುವುದು ಉಂಟಲ್ಲ, ಅದು ಕೇಂದ್ರೀಕೃತ ಆಗ್ತದೆ, ಕೇಂದ್ರೀಕೃತ ಆಗ್ತದೆ. ಅದಕ್ಕೆ ಧ್ಯಾನ ಅಂತ ಹೇಳುದು. ಮೊದಲಿನ ಋಷಿಗಳು ಇದನ್ನೆಲ್ಲ ಗಂಟೆಗಟ್ಟಲೆ, ದಿನಗಟ್ಟಲೆ, ವರ್ಷಗಟ್ಟಲೆ ಮಾಡ್ತಿದ್ರು ಆ ಧ್ಯಾನವನ್ನು, ತಪಸ್ಸು ಅಂತ ಹೇಳ್ತಿದ್ರು ಅದಕ್ಕೆ. ಆ ರೀತಿ ಮಾಡಿ ಯಾವುದೊಂದು ಆಸನ ಹಾಕೊಂಡು ಮಾಡ್ಬೇಕು ಅದಕ್ಕೆಲ್ಲ ಹೇಳ್ತಾರೆ ಈಗ ಸರ್. ಆ ನಂತರ ಈ ಧ್ಯಾನ ಮಾಡಿ ಲಾಸ್ಟಿಗೆ ಬರುವಂತದ್ದು ಸಮಾಧಿ ಅಂತ, ಇದು 8ನೇದು. ಋಷಿಗಳು ಈಗಿನ ಕಾಲದಲ್ಲಿ ಯಾರು ಆಗ್ಲಿಲ್ಲ, ಅದು ಈ ಎಲ್ಲಾ ಸ್ಟೆಪ್ಗಳನ್ನು ಮಾಡಿಕೊಂಡು ಯಮ ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಆಮೇಲೆ ಬ್ರಹ್ಮಚರ್ಯ, ಇದನ್ನೆಲ್ಲ ಪಾಲಿಸಿಕೊಂಡು ಬಂದಂತ ಒಬ್ಬ ಋಷಿಯೋ ಮುನಿಯೋ ಅಥವಾ ನೀವೇ ಮಾಡಿದ್ರೆ, ಕ್ರಮಬದ್ಧವಾಗಿ ಧ್ಯಾನವನ್ನೂ ಮಾಡಿದ್ರೆ, ಆಗ ನಮ್ಮಲ್ಲಿರುವಂತ ಶರೀರದಲ್ಲಿ ಬೆನ್ನೆಲುಬಿನಲ್ಲಿ ಚಕ್ರಗಳು ಅಂತ ಇದೆ. ಆ ಚಕ್ರಗಳ ಮೂಲಕ ಪ್ರಾಣವಾಯುವನ್ನು ಯಾವ ರೀತಿಯಿಂದ ಅದನ್ನು ಹಾಯಿಸಿಕೊಂಡು ಕಡೆಗೆ ನಮ್ಮ 2 ಕಣ್ಣುಗಳ ಮಧ್ಯೆ ಸಹಸ್ರಾರ ಎಂಬಂತ ಒಂದು ಚಕ್ರ ಇದೆ. 2 ಕಣ್ಣುಗಳ ಮಧ್ಯೆ ನೀವು ಎಲ್ಲಿ ಬಿಂದಿ ಇಡ್ತೀರಾ ಆ ಜಾಗದ ಹಿಂದೆ, ಬಯಾಲಜಿಯಲ್ಲಿ ಅದಕ್ಕೆ ಪಿಟ್ಯೂಟರಿ ಗ್ರಂಥಿ ಅಂತ ಕರೀತಾರೆ. ಪಿಟ್ಯೂಟರಿ ಜೀವಶಾಸ್ತ್ರದಲ್ಲಿ ಅದು ಬಹಳ ಕೆಲಸ ಉಂಟು, ಅದಕ್ಕೆ ಗ್ರಂಥಿಗಳ ರಾಜ ಅಂತ ಕರೀತಾರೆ ಬಯಾಲಜಿಯಲ್ಲಿ, ಜೀವಶಾಸ್ತ್ರದಲ್ಲಿ. ಅಂತಹ ಒಂದು ಯೋಗದಲ್ಲಿ ಸಹಸ್ರಾರ ಅಂತ ಪಾಯಿಂಟ್. ಆ ಸಹಸ್ರಾರಕ್ಕೆ ಆ ಗಾಳಿಯನ್ನು ತಂದು, ಆಮ್ಲಜನಕವನ್ನು, ಪ್ರಾಣವಾಯುವನ್ನು ತಂದಾಗ ಅವನಿಗೆ ಒಂದು ರೀತಿಯ ವಿಶಿಷ್ಟವಾದಂತಹ ಒಂದು ಜ್ಞಾನೋದಯವಾಗುತ್ತದೆ. ಬುದ್ಧನಿಗೆ ಜ್ಞಾನೋದಯ ಆಗಿದೆ ಅಂತ ನೀವು ಕೇಳ್ತೀರಿ. ಆ ಅಶ್ವತ್ಥ ಮರದ ಕೆಳಗೆ, ಹಳಿ ಮರದ ಕೆಳಗೆ ಕೂತ್ಕೊಂಡಾಗ ಅವನಿಗೆ ಜ್ಞಾನೋದಯ ಆಗಿದೆ. ಮಹಾವೀರನಿಗೆ ಜ್ಞಾನೋದಯ ಆಗಿದೆ ಅಂತ ನೀವು ಕೇಳ್ತೀರಿ ಪಾಠದಲ್ಲೆಲ್ಲ. ಏನಿದು ಜ್ಞಾನೋದಯ ಅಂತ ಹೇಳಿದ್ರೆ ಇದೆ, ತಪಸ್ಸು, ವರ್ಷಗಟ್ಟಲೆ ತಪಸ್ಸು ಮಾಡಿ ಅದನ್ನು ಸಿದ್ಧಿಸಿ ಕಡೆಗೆ ಅದನ್ನೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಅವರು ಆ ಆಮ್ಲಜನಕವನ್ನು ಬೇರೆ ಬೇರೆ ಚಕ್ರಗಳ ಮೂಲಕ, ಬೆನ್ನೆಲುಬಿನಲ್ಲಿ ಆ ಚಕ್ರಗಳಿವೆ, ಆ ಚಕ್ರಗಳ ಮೂಲಕ ಅದನ್ನು ಹಾಯಿಸಿ ಕೊನೆಗೆ ನಮ್ಮ ಸಹಸ್ರಾರ ಎಂಬಂತ ಚಕ್ರಕ್ಕೆ ಅದನ್ನು ನುಗ್ಗಿಸಿದಾಗ ಅವನಿಗೆ ವಿಶಿಷ್ಟವಾದಂತಹ ಬೆಳಕು, ವಿಶಿಷ್ಟವಾದಂತಹ ಒಂದು ದೃಷ್ಟಿ, ವಿಶಿಷ್ಟವಾದಂತಹ ಒಂದು ಜ್ಞಾನ ಅದು ಅವನಿಗೆ ಉಂಟಾಗ್ತದೆ. ಅದಕ್ಕೆ ನಮಗೆ ಜ್ಞಾನೋದಯ ಅಂತ ಹೇಳೋದು. ಅಂತ ಶಕ್ತಿಯನ್ನು ಋಷಿಗಳು ಮುಂಚೆ ಪಡೆಯುತ್ತಿದ್ರು. ಹಾಗೆ ಮಾಡಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವನ ಶರೀರ ಇಲ್ಲೇ ಇರ್ತದೆ, ಅವನ ಆತ್ಮವನ್ನು ಬೇರೆ ಯಾವುದಾದರೊಂದು ಕಡೆಗೆ ಕಳುಹಿಸಿ ಮತ್ತೆ ಆ ಆತ್ಮವು ಅದೇ ಜಾಗಕ್ಕೆ ಬಂದು ಸೇರುವಂತಹ ಪದ್ಧತಿ ಇತ್ತು ಋಷಿಗಳಲ್ಲಿ. ಈಗಲ್ಲ ನಾನು ಹೇಳುದು, ಋಷಿ ತಪಸ್ ಮಾಡ್ತಾ ಇದ್ದಾನೆ, ಅವನ ಆತ್ಮ ಅಲ್ಲಿಂದ ಹೊರಟು ಹೋಗಿದೆ, ಯಾವುದೋ ಜಾಗಕ್ಕೆ ಹೋಗಿ ಬಂದು ಮತ್ತೆ ಅದೇ ಜಾಗಕ್ಕೆ ಸೇರಿಕೊಳ್ತದೆ. ಅಂತಹ ಶಕ್ತಿಯನ್ನು, ಸಿದ್ಧಿಯನ್ನು ಪಡಿತಿದ್ರು ಅವರು. ಅದು ಈಗ ಸಾಧ್ಯ ಇಲ್ಲ. ನೀವು ಈಗ ಮಾಡಬೇಕಾದ್ದು, ನಿಮ್ಮ ಆರೋಗ್ಯ ಕಾಪಾಡಲಿಕ್ಕಾಗಿ ಆಸನವನ್ನು ತೆಗೆದುಕೊಳ್ಳಿ, ಯಮನಿಯಮವನ್ನು ಪಾಲಿಸಿ, ಆಮೇಲೆ ಧ್ಯಾನವನ್ನು ಮಾಡಿ, ಪ್ರಾಣಾಯಾಮ ಮಾಡಿ. ಇದು ಯಾರು ಮಾಡ್ಬೋದು ಈಗ. ಇದನ್ನು ಭಾರತದ ಒಂದು ಸಂಸ್ಕೃತಿ ಆದ್ರೂ ಕೂಡ ಇವತ್ತು ಅಮೆರಿಕದವರು, ಇಂಗ್ಲೆಂಡ್ನವರು, ಬ್ರಿಟನ್ನವರು ಎಲ್ಲರೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ನೋಡ್ಬೋದು, ನೀವು ಟಿವಿಯಲ್ಲಿ ನೋಡಿದ್ರೆ ಇಡೀ ವಿಶ್ವದಲ್ಲಿ ಮಾಡ್ತಾ ಇರ್ತಾರೆ ಈಗ ಯೋಗವನ್ನು. ನಾವು ಮಾತ್ರ ಮಾಡೋದಲ್ಲ, ಅಂದ್ರೆ ಅದೇ ಅವರಿಗೆ